ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಗೌಡ್ರೆ ಮಾತಾಡ್ಬೇಡಿ ಸರ್, ನೀವು ಮಾತಾಡ್ಬೇಡಿ. ನಿಮ್ಮ ಸಮಯ ಬಂದಾಗ ಮಾತಾಡಿ, ನಿಮ್ಮ ಸಮಯ ಬಂದಾಗ ಮಾತಾಡಿ. ಸರ್ ಇದು ನೀವು ಮಾತಾಡ್ಬೇಡಿ ಸರ್, ಮಾತಾಡ್ಬೇಡಿ, ಮಾತಾಡ್ಬೇಡಿ ನೀವು, ಮಾತಾಡ್ಬೇಡಿ ನೀವು, ಮಾತಾಡ್ಬೇಡಿ ನೀವು, ಮಾತಾಡ್ಬೇಡಿ ನೀವು, ಮಾಡಬೇಡಿ. ಅರ್ಥ ಮಾಡ್ಕೊಳ್ಳಿ ಸರ್ ನೀವು. ದಯವಿಟ್ಟು ಬೇಡ, ದಯವಿಟ್ಟು ಬೇಡ. ಬೇಡ, ಅವ್ರು ಕೇಳಿಸ್ಕೊಬೇಡಿ, ನೀವು ಮಾತಾಡಿ. ಹೌದು, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಓಕೆ, ಏನ್ ಸರ್ ಇದು? ಏನ್ ಸರ್ ಈ ಜಗಳಕ್ಕೆ ವೇದಿಕೆ ಇರೋದು? ಮಾತಾಡ್ಬೇಡಿ ಸರ್, ನೀವು ಮಾತಾಡ್ಬೇಡಿ ಸರ್. ಅವ್ರು ನಾನು ಸುಮ್ಮನೆ ಇಲ್ಲ ಸರ್, ಕಂಟಿನ್ಯೂ ವಿಷಯ ಇರಬೇಕು, ಮಾತಾಡಬೇಕು. ನಿಮ್ ವಿಷಯ ಜಗತ್ತಿಗೆ ಗೊತ್ತಿರೋದ್ರೆ 1,00,000 ಉದ್ಯೋಗಗಳು ಸೃಷ್ಟಿಯಾಗಿದೆ. ಇಟ್ ಇಸ್ ಆನ್ ಪ್ರೋಗ್ರೆಸ್. ಜಗತ್ತಲ್ಲೇ ಬೆತ್ತಲೆ ಆದವರು ಇಲ್ಲೂ ಒಬ್ಬ ಮಾತಲ್ಲಿ ಬೆತ್ತಲೆ ಆಗ್ತಾರೆ. ಜಗತ್ತಲ್ಲಿ ಬೆತ್ತಲೆ ಆದವ್ರು ನೀವು, ಜಗತ್ತಲ್ಲೇ ಕಾಂಗ್ರೆಸ್ ಅವ್ರ ಮುಂದೆ, ದೇಶದ ಮುಂದೆ ಬೆತ್ತಲೆ ಆದವ್ರು ನೀವು, ಬೆತ್ತಲೆ ಆದವರು, ಬೆತ್ತಲೆ ಆದವರು, ಬೆತ್ತಲೆ ಆದವರು, ಬೆತ್ತಲೆ ಆದವರು ಇವತ್ತಲ್ಲಿ. ಯೂತ್ ಜೊತೆ ಇದ್ದೀರಾ, ಸ್ಟಿಲ್ ಬಿಜೆಪಿಯ ಬ್ಯಾನರ್ಗಳನ್ನೇ ಬೆಂಕಿ ಹಾಕಿದ್ದಾರೆ ಇವತ್ತು ಯುವಕರು. ಯಾಕೆ ಮೇಡಮ್? ಯಾಕಂದ್ರೆ ಸರ್ಕಾರದ ಆಳುವ ಸರ್ಕಾರದ ಮೇಲೆ ಆಕ್ರೋಶ. ಯಾಕಂದ್ರೆ ಇವ್ರೇನ್ ಹೇಳ್ತಾರಲ್ಲ, 1000 ದಿನಗಳ ಸುಳ್ಳು ಸರ್ಕಾರ. ನೀವು ಬಂದ್ಬಿಟ್ಟು ಇದು ಮೊದಲನೇ ಸತಿ ಅಲ್ಲ, ಹುಬ್ಳಿನೆಲ್ಲ ಮುಂದೆ ಕೆಲವು ತಿಂಗಳ ಮುಂದೆ ನಡೆದಿದಂಥದ್ದು. ಅದೇನು ಎಚ್ಚರಿಕೆ ಗಂಟೆ. ನಿಮ್ಮ ಸರ್ಕಾರ ಸರಿಯಾದ ಕಾಲಮಿತಿಯಲ್ಲಿ ನೇಮಕಾತಿ ಮಾಡ್ತಾ ಇಲ್ಲ. ನಮ್ಮ ವಿದ್ಯಾರ್ಥಿಗಳ ಯಾರು ಇದು ಭವಿಷ್ಯವನ್ನ ಚೆಲ್ಲಾಡ್ತಾ ಇದ್ದೀರಾ. ಇದು ಮೊದಲನೇ ಸತಿ ಏನೋ ಇದು ಬಂದದ್ದಲ್ಲ. ಇಟ್ ಈಸ್ ಇನ್ ಪಾರ್ಟ್ ವಿತೌಟ್ ಎನಿ ಪಾರ್ಟೀಸ್ ಅದಲ್ಲಿ ನಾವು ಅವ್ರ ಆಕಾಂಕ್ಷೆಗಳಿಗೆ ನಾವು ಬಂದ್ಬಿಟ್ಟು ನಾವು ನಿಮ್ ಜೊತೆಗಿರ್ತೀವಪ್ಪ ಅಂತ ಹೇಳ್ತಾ ಇರುವಂತದ್ದು. ಹಾಗಾದಾಗ ಇವರ ಕರ್ತವ್ಯ ಏನು? ನಿಮ್ಮ 3 ವರ್ಷದಲ್ಲಿ 7 ಲಕ್ಷ ಕೋಟಿ ಸಾಲ ಮಾಡಿದಿರತ್ತಾನೆ. ಯಾವ್ದಕ್ಕೆ ಸ್ಪೆಂಡ್ ಮಾಡಿದ್ದೀರಾ? ಜನಕ್ಕಷ್ಟೇ ಕೇಳುವಂತದ್ದು. ರಾಜ್ಯ ಅಂದ್ರೆ ರಾಜ್ಯಕ್ಕೆ ಮಾತಾಡಿ, ಕೇಂದ್ರ ಅಂದ್ರೆ ಕೇಂದ್ರಕ್ಕೆ ಮಾತಾಡ್ತೀವಿ. 7 ಲಕ್ಷ ಕೋಟಿ ನೀವು ಸಾಲ ಮಾಡಿ ಏನ್ ಮಾಡಿದ್ದೀರಾ? ಯಾವ್ದು ಉದ್ಯೋಗ ಕೊಟ್ಟಿದ್ದೀರಾ? 47 ಇಲಾಖೆಗಳಲ್ಲಿ ಇವತ್ತು ಭರ್ತಿ ಮಾಡಿಲ್ಲ. ಬರೋ ವಾರ OPD ಡಾಕ್ಟರ್ಗಳು ಬಂದ್ ಮಾಡಬೇಕು ಅಂತ ಇದ್ದಾರೆ. ಸಾರಿಗೆ ಇಲಾಖೆ ಅವರು ಮುಂಬಾಕಿ ಕೊಡಲ್ಲ, ಬಂದ್ ಮಾಡಬೇಕು ಅಂತ ಇದ್ದಾರೆ. ಆಶಾ ಕಾರ್ಯಕರ್ತರು ಇದ್ದಾರೆ. ಡ್ರಗ್ಸ್ ಫ್ಯಾಕ್ಟರಿ, ಬೇರೆ ಮಹಾರಾಷ್ಟ್ರ ಗುಜರಾತ್ ಇಂದ ಬಂದು ಡ್ರಗ್ಸ್ ಫ್ಯಾಕ್ಟರಿಗಳು ಇದಾಗ್ತಾ ಇದೆ. ಕಾನೂನು ಸುವ್ಯವಸ್ಥೆ ಆಗ್ತಾ ಇಲ್ಲ. ನಿಮ್ಗೆ ಇರೋದಂತದ್ದು RSS ಮಾರ್ಚ್ ಫಾಸ್ಟ್ ಮಾಡಿಲ್ವಾ? ಇದು ಮಾಡಿಲ್ವಾ? ನಿಮ್ ಕಾಳಜಿ ಏನು? ಅವ್ರು ಕೊಟ್ಟಿರಂತ IT ಬಿಲ್ಡಿಂಗ್ ಯಾವ ರೀತಿ ಮಾಡ್ತಾ ಇದಾರೆ ಅಂತ ಗೊತ್ತಿರೋಂಥದ್ದು. ಇಷ್ಟೆಲ್ಲ ನಿಮ್ದು ನ್ಯೂನತೆ ಇರಬೇಕಾದಾಗ ನಾವು ಕೇಳ್ತಾ ಇರೋದು, ರಾಜ್ಯದ ಪರವಾಗಿ ಸಾಲ ಮಾಡಿದಿರತ್ತಾನೆ, ನಿಮ್ ಸುಸ್ಥಿರ ಸರ್ಕಾರ ತಾನೆ, ಖಜಾನೆ ತುಂಬಿದೆ. 7,15,000 ಕೋಟಿ ಸಾಲ ಮಾಡಿರ್ಬೇಕಾದಾಗ ರಾಜ್ಯದ ಜನತೆಗೆ ಯಾವ ದೊಡ್ಡ ಯೋಜನೆಯನ್ನು ಮಾಡಿದ್ದೀರಾ? ಯಾವ ಒಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನೀವು ಮಾಡಿದ್ದೀರಾ? ಯೋಜನೆ ಬಂದಿದ್ದು ಯಾವುದು?